ಸರ್, ಈಗ ಸದಾನಂದ ಗೌಡರಿಗೂ ಇನ್ನೂ ಏನಂದ್ರೆ ಕಾಂಗ್ರೆಸ್ ಅವರನ್ನ ಕರ್ಕೊಂಡ್ಬರಿಸಲು ಪ್ರಯತ್ನವನ್ನ ಮಾಡ್ತಾ ಇದೆ. 4 ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ನಾನು ಇನ್ನೂ ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಈಗ ನಾವು ಬೇರೆ ಪಾರ್ಟಿ ಬಗ್ಗೆ ಎಲ್ಲ ಕಂಪ್ಲೀಟ್ ಎಲ್ಲ ಪಬ್ಲಿಕ್ಕಲ್ಲಿ ಪ್ರೆಸ್ಸಲ್ಲೆಲ್ಲ ಮಾತಾಡೋ ವಿಚಾರ ಅಲ್ಲ. ಕೆಲವು ಬೇಕಾದಷ್ಟು ಬಿ ಜೆ ಪಿಲೂ ಅನ್ಯಾಯ ಆಗಿದೆ ಎಂದು ಕೂಡ ಈಗಾಗಲೇ ನೀವು ಬಿಂಬಿಸ್ತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ, ಭಾಳ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಿರಲಿ, ಮುಂದಕ್ಕೆ ಕಾಲ ಉತ್ತರ ಕೊಡ್ತದೆ. ಉತ್ತರ ಕರ್ನಾಟಕದ ಹಾಲಿ ಸಂಸದರು ಬರೋರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸರ್. ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಲಿ ಸಂಸದರು ಇಲ್ಲ, ಅದು ಯಾಕೆಂದರೆ ನನ್ನ ಲೆವೆಲಲ್ಲಿ ಅದು ಡಿಸ್ಕಷನ್ ಇಲ್ಲ, ಇದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಕೆಲವರೆಲ್ಲ ಬಂದು ಅವರು ಮಾತಾಡ್ತಾರೆ ಫಾಲೋವರ್ಸು. ನೇರವಾಗಿ ನಾನು ಹೈಕಮಾಂಡಲ್ಲಿ ಚರ್ಚೆ ಮಾಡಿದೆ. ನಾನು ಇನ್ನೂ ಆ ವಿಚಾರನ ಚರ್ಚೆ ಮಾಡೋಕ್ಕಾಗಿಲ್ಲ. ಚರ್ಚೆ ಮಾಡಿದೆ. ನಾನು ಐ ಕಾಂಟ್ ಕಂಪ್ಲೀಟ್. ಸರ್, ನಿನ್ನೆ 17 ಕ್ಷೇತ್ರ ಏನು ಒಂದು ಫೈನಲ್ ಆಗಿರುವಂಥದ್ದು, ಇದ್ರಲ್ಲಿ ಮತ್ತೆ ಬದಲಾವಣೆ ಆಗೋದು ಸಾಧ್ಯತೆ ಇದೆಯಾ ಅಥವಾ ಅದೇ ಫೈನಲ್? ಯಾವುದು ಬದಲಾವಣೆ ಇಲ್ಲ. ಸರ್, ಈಗ ಸದಾನಂದ ಗೌಡರಿಗೂ ಇನ್ನೂ ಏನಂದ್ರೆ ಕಾಂಗ್ರೆಸ್ ಅವರನ್ನ ಕರ್ಕೊಂಡ್ಬರಿಸಲು ಪ್ರಯತ್ನವನ್ನ ಮಾಡ್ತಾ ಇದೆ. 4 ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ನಾನು ಇನ್ನೂ ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಈಗ ನಾವು ಬೇರೆ ಪಾರ್ಟಿ ಬಗ್ಗೆ ಎಲ್ಲ ಕಂಪ್ಲೀಟ್ ಎಲ್ಲ ಪಬ್ಲಿಕ್ಕಲ್ಲಿ ಪ್ರೆಸ್ಸಲ್ಲೆಲ್ಲ ಮಾತಾಡೋ ವಿಚಾರ ಅಲ್ಲ. ಕೆಲವು ಬೇಕಾದಷ್ಟು ಬಿ ಜೆ ಪಿಲೂ ಅನ್ಯಾಯ ಆಗಿದೆ ಎಂದು ಕೂಡ ಈಗಾಗಲೇ ನೀವು ಬಿಂಬಿಸ್ತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ, ಭಾಳ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಿರಲಿ, ಮುಂದಕ್ಕೆ ಕಾಲ ಉತ್ತರ ಕೊಡ್ತದೆ. ಉತ್ತರ ಕರ್ನಾಟಕದ ಹಾಲಿ ಸಂಸದರು ಬರೋರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸರ್. ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಲಿ ಸಂಸದರು ಇಲ್ಲ, ಅದು ಯಾಕೆಂದರೆ ನನ್ನ ಲೆವೆಲಲ್ಲಿ ಅದು ಡಿಸ್ಕಷನ್ ಇಲ್ಲ, ಇದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಕೆಲವರೆಲ್ಲ ಬಂದು ಅವರು ಮಾತಾಡ್ತಾರೆ ಫಾಲೋವರ್ಸು. ನೇರವಾಗಿ ನಾನು ಹೈಕಮಾಂಡಲ್ಲಿ ಚರ್ಚೆ ಮಾಡಿದೆ. ನಾನು ಇನ್ನೂ ಆ ವಿಚಾರನ ಚರ್ಚೆ ಮಾಡೋಕ್ಕಾಗಿಲ್ಲ. ಚರ್ಚೆ ಮಾಡಿದೆ. ನಾನು ಐ ಕಾಂಟ್ ಕಂಪ್ಲೀಟ್. ಸರ್, ನಿನ್ನೆ 17 ಕ್ಷೇತ್ರ ಏನು ಒಂದು ಫೈನಲ್ ಆಗಿರುವಂಥದ್ದು, ಇದ್ರಲ್ಲಿ ಮತ್ತೆ ಬದಲಾವಣೆ ಆಗೋದು ಸಾಧ್ಯತೆ ಇದೆಯಾ ಅಥವಾ ಅದೇ ಫೈನಲ್? ಯಾವುದು ಬದಲಾವಣೆ ಇಲ್ಲ. ಸರ್, ಈಗ